ನಾನು ನಿಮ್ಮನ್ನ ಆಫ್ ದ ರೆಕಾರ್ಡ್ ಮಾತಾಡ್ಸುವಾಗ ತಾವು ಪದೇ ಪದೇ ಹೇಳ್ತಾ ಇದ್ರಿ, ಪೇರೆಂಟ್ಸ್ ಕಣ್ಣೀರು ಹಾಕಬಾರ್ದು, ಪೇರೆಂಟ್ಸ್ ಕಣ್ಣೀರು ಹಾಕಬಾರ್ದು ಅಂತ. ಯಾಕೆ ಅದ್ರ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿ ತಾವು ಮೇಡಮ್, ಈಗ ನನ್ನ ಫ್ರೆಂಡ್ಸ್ ಒಂದು 20 ಜನ ಇದ್ದಾರೆ ಅಂದರೆ 20 ಜನ ಫ್ರೆಂಡ್ಸ್ದು ಎಲ್ಲೋ ನಾವು ಕೂತಾಗ ಒಂದು ಮಾತು ಬಂದೇ ಬರುತ್ತೆ. ನಾನು ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಿಲ್ಲ, ಸ್ಕೂಲಿಂದ ಫೋನ್ ಬರ್ತಾಯಿದೆ, ಟ್ರಾನ್ಸ್ಪೋರ್ಟ್ ಫೀಸ್ ಕಟ್ಟಿಲ್ಲ, ಅದು ಕಟ್ಟಿಲ್ಲ. 2 ಲಕ್ಷ 1.5 ಲಕ್ಷ ಇಷ್ಟು ಫೀಸ್ ಇಟ್ಟರೆ ಅವ್ರಿಗೂ ಇವತ್ತು ಎಲ್ಲರಿಗೂ ಅಕಾಡೆಮಿಕ್ ಸಿಗ್ತಾ ಇರೋದು. ಹಂಗಾಗಿ ಈ ಪ್ರಾಬ್ಲಮ್ ಇರೋದ್ರಿಂದ ಡಿಸ್ಕಷನ್ ಮಾಡುವಾಗ ನಾನು ಯಾವಾಗಲೂ ಹ್ಯಾಪಿಯಾಗಿರ್ತೀನಿ. ನನ್ನ ಫ್ರೆಂಡ್ಸ್ ನನ್ನ ಸ್ಕೂಲಲ್ಲಿ ಇರೋರು ಹ್ಯಾಪಿಯಾಗಿರ್ತಾರೆ. ನಾರ್ಮಲ್ ಫೀಸ್ ಆಗಿಟ್ಟಿದ್ದೀವಿ, ಆ ಖರ್ಚನ್ನ ನೀವು ಎಕ್ಸ್ಟ್ರಾ ದುಡ್ಡನ್ನು ಮಕ್ಕಳಿಗೆ ಬೇರೆ ಆ್ಯಕ್ಟಿವಿಟೀಸ್ ಕೊಡಿಸಿ, ಬೇರೆ ಎಂಜಾಯ್ ಮಾಡಿಸಿ, ಫಾರಿನ್ ಟೂರ್ಗೆ ಹೋಗಿ ಅವ್ರ ಹೆಸರಲ್ಲಿ ಏನೋ ಒಂದು ಗೋಲ್ಡ್ ತೆಗೀರಿ, ಈ ರೀತಿ ಅಡ್ವೈಸ್ ಮಾಡ್ತೀನಿ ನಾನು. ನಿಮ್ಮ ಮಕ್ಕಳಿಗೆ ಫಾರಿನ್ ಟೂರ್, ನಿಮ್ಮ ಮಕ್ಕಳಂದ್ರೆ ನಿಮ್ಮ ಮಕ್ಕಳಲ್ಲ, ಶಾಲೆಯ ಮಕ್ಕಳಿಗೆ ಫಾರಿನ್ ಟ್ರಿಪ್ ವರ್ಷಕ್ಕೊಂದ್ಸಲಿ ಅಂತ ಏನೋ ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಸ್ವಲ್ಪ. ನನ್ನ ಆಸೆ, ನಾನು ಶಾಲೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರಿಂದನೇ ಅಕ್ಕಪಕ್ಕದಲ್ಲೆಲ್ಲ ಸ್ಟಡಿ ಟ್ರಿಪ್ ಕಾಮನ್ ಆಗಿ ಹೋಗ್ತಾ ಇರ್ತೀವಿ. ಪೇರೆಂಟ್ಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆವತ್ತೇ ನಾನು ಡಿಸೈಡ್ ಮಾಡಿ ಫಸ್ಟ್ ಇಯರ್ 36 ಮಕ್ಕಳಿದ್ದಾಗ ಐ ಡಿಸೈಡೆಡ್ ನರ್ಸರಿ LKG ಮಕ್ಕಳೇನೋ 1 ಡೇ ಫ್ಲೈಟ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ ಮಿಡ್ ನೈಟ್ ಕರ್ಕೊಂಡು ಹೋಗ್ತೀವಿ, ತಿರ್ಗಾ ಮಿಡ್ ನೈಟ್ ಕರ್ಕೊಂಡ್ಬಂದ್ಬಿಡ್ತೀವಿ. 1 ಡೇ ಫ್ಲೈಟ್ ಟ್ರಿಪ್ ಮಾಡ್ತೀವಿ. ಪೇರೆಂಟ್ಸೇ ಹ್ಯಾಪಿಯಾಗಿ ಅದಕ್ಕೆ ಫೀಸ್ ಕಟ್ತಾರೆ. ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಡೈರೆಕ್ಟ್ ಫ್ಲೈಟು ಅಲ್ಲಿ ಏನೇನು ವೆಕೇಷನ್ಸ್ಗೆ ಏನೇನು ಏರ್ಪಾಟ್ ಮಾಡಬೇಕಾಗಿತ್ತೆಲ್ಲ ಏರ್ಪಾಟ್ ಮಾಡಿರ್ತೀವಿ. ಒಂದು 10 ವಿಸಿಟ್ ಮಾಡಿಸ್ತೀವಿ. ಆರಾಮ ಹ್ಯಾಪಿಯಾಗಿ ಫ್ಲೈಟ್ ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ.